ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋದು ಪ್ರತಿಯೊಬ್ಬ ರೈತರ ಹಕ್ಕು ಮತ್ತು ಅಗತ್ಯ. ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ 6,000 ರೂಪಾಯಿಯನ್ನ 2,000ದಂತೆ 3 ಕಂತುಗಳಲ್ಲಿ ನೇರವಾಗಿ ರೈತರ ಅಂಶಗಳ ಕೊರತೆ ಇದೆ. ಹಾಗೆಯೇ ಯಾವ ಗೊಬ್ಬರವನ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನುವಂಥ ಮಾಹಿತಿಯನ್ನ ಕೈಯಲ್ಲಿ ಮಣ್ಣಿದ್ರೆ ದೇಶದ ಪ್ರತಿಯೊಬ್ಬರ ತಟ್ಟೆಯಲ್ಲಿ ಅನ್ನ ಇರುತ್ತೆ ಅಂತ ಈ ಮಾತು ಅಕ್ಷರಶಃ ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ನಮ್ಮ ದೇಶದ ರೈತರು ಕಷ್ಟಪಟ್ಟು ವರ್ಷ ಪೂರ್ತಿ ದುಡಿತಾರೆ. ಆದರೆ ಎಷ್ಟೋ ರೈತರು ಸರ್ಕಾರದ ಸೌಲಭ್ಯಗಳಾದಂತಹ ಸಹಾಯಧನ ಆಗಿರ್ಬೋದು, ನೀರಾವರಿ ಸಬ್ಸಿಡಿ ಆಗಿರ್ಬೋದು, ಬೆಳೆ ವಿಮೆ ಆಗಿರ್ಬೋದು, ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತಾ ಇರುವಂತಹ ಸಾಲ ಸೌಲಭ್ಯ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಹೀಗೆ ಸಾಕಷ್ಟು ಸೌಲಭ್ಯಗಳಿಗೆ ರೈತರು ಅರ್ಹರಾಗಿದ್ರು ಕೂಡ ಆ ಲಾಭಗಳಿಂದ ವಂಚಿತರಾಗಿದ್ದಾರೆ. ಕಾರಣ ಮಾಹಿತಿಯ ಕೊರತೆ. ಕೆಲವೊಮ್ಮೆ ಕೇವಲ ಒಂದು ಮಾಹಿತಿ ರೈತರಿಗೆ ಸಾವಿರಾರು ರೂಪಾಯಿ ವೆಚ್ಚವನ್ನ ಉಳಿಸಬಹುದು. ಒಂದು ಯೋಜನೆಯ ಪ್ರಯೋಜನ ಕೃಷಿಯನ್ನ ಮತ್ತಷ್ಟು ಸುಲಭ ಹಾಗೆ ಲಾಭದಾಯಕವಾಗಿಸಬಹುದು. ಆದ್ರಿಂದ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋದು ಪ್ರತಿಯೊಬ್ಬ ರೈತರ ಹಕ್ಕು ಮತ್ತು ಅಗತ್ಯ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ರೈತರು ತಿಳ್ಕೊಳ್ಳೇಬೇಕಾದಂತಹ 10 ಪ್ರಮುಖ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದು ಯೋಜನೆ, ಏನ್ ಪ್ರಯೋಜನ, ಈ ಎಲ್ಲಾ ಯೋಜನೆಗಳು ರೈತರಿಗೆ ಹೇಗೆಲ್ಲ ನೆರವಾಗುತ್ತೆ, ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನೀವು ರೈತರಾಗಿದ್ರೆ ಅಥವಾ ರೈತ ಕುಟುಂಬದವರಾಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸು ಕೃಷಿ ಮಾಡ್ತಾ ಇದ್ರೆ ಈ ಮಾಹಿತಿಯನ್ನ ತಪ್ಪದೇ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ಸರಿಯಾದ ಮಾಹಿತಿ ಒಬ್ಬ ರೈತನ ಬದುಕಿನಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ರೈತರ ಬೆವರು ವ್ಯರ್ಥವಾಗಬಾರ್ದು. ಸರ್ಕಾರದ ಯೋಜನೆ ಪ್ರತಿಯೊಬ್ಬ ಅರ್ಹ ರೈತರ ಕೈ ಸೇರ್ಬೇಕು, ಹೌದಲ್ವಾ? ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ PM ಕಿಸಾನ್ ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಈ ಯೋಜನೆ ಅರ್ಹ ರೈತ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವಂಥ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಆಗಿರುವಂಥದ್ದು. ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ 6,000 ರೂಪಾಯಿಯನ್ನ 2,000ದಂತೆ 3 ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ. ರೈತರು ಈ ಹಣವನ್ನು ಬೀಜ, ರಸಗೊಬ್ಬರ, ಕೀಟನಾಶಕ, ಕೃಷಿ ಉಪಕರಣಗಳು ಹಾಗೆ ಇತರ ಕೃಷಿ ವೆಚ್ಚಗಳಿಗಾಗಿ ಬಳಸ್ಕೊಳ್ಬಹುದು. ಈ ಯೋಜನೆಯ ಲಾಭವನ್ನು ರೈತರು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ಭೂಮಿಯ ಭೂ ದಾಖಲೆಗಳು, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಹಾಗೆ ಈ KYC ವಿವರಗಳನ್ನು ಸರಿಯಾಗಿ ಇಟ್ಕೊಂಡಿರಬೇಕು. ಈ ಹಣ ಚಿಕ್ಕದಾಗಿದ್ರೂ ಸರಿಯಾದ ಸಮಯದಲ್ಲಿ ದೊರೆಯುವ ಈ ನೆರವು ರೈತರಿಗೆ ಕೃಷಿ ಆರಂಭಿಸೋದಕ್ಕೆ ಹಾಗೆಯೇ ವೆಚ್ಚವನ್ನು ನಿಭಾಯಿಸೋದಕ್ಕೆ ಬಹಳ ಉಪಯುಕ್ತ ಆಗಿದೆ ಅಂತಲೇ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟಿಂದ ರೈತರಿಗೋಸ್ಕರ ಸಿಗ್ತಾ ಇರುವಂತಹ 2ನೇ ಪ್ರಮುಖ ಯೋಜನೆ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್. ಹೌದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಸಾಲ ಪಡೆಯೋದಕ್ಕೆ ಸಹಾಯ ಮಾಡುವಂಥ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆ ಮೂಲಕ ರೈತರು ಬೀಜ, ರಸಗೊಬ್ಬರ, ಕೀಟನಾಶಕ, ಕೃಷಿ ಉಪಕರಣಗಳು ಹಾಗೆ ಇತರ ಕೃಷಿ ವೆಚ್ಚಗಳಿಗೆ ಸುಲಭವಾಗಿ ಸಾಲ ಪಡೆಯಬಹುದು. ಬೆಳೆ ಸಾಲವನ್ನು ನಿಗದಿತ ಸಮಯದಲ್ಲಿ ಮರುಪಾವತಿಸಿದರೆ ಬಡ್ಡಿ ದರದಲ್ಲಿ ಸರ್ಕಾರದ ನಿಯಮಾನುಸಾರ ಸೌಲಭ್ಯಗಳು ಕೂಡ ದೊರೆಯುತ್ತೆ. ಕೃಷಿ ಭೂಮಿಯನ್ನು ಹೊಂದಿರುವಂಥ ಅರ್ಹ ರೈತರು ಹಾಗೆ ಕೆಲವು ಸಂದರ್ಭಗಳಲ್ಲಿ ಪಶುಸಂಗೋಪನೆ ಹಾಗೆ ಮೀನುಗಾರಿಕೆ ಕ್ಷೇತ್ರದ ಅರ್ಹ ಫಲಾನುಭವಿಗಳು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬಹುದು. ಕೃಷಿ ಆರಂಭಿಸೋದಕ್ಕೆ ಹಣದ ಕೊರತೆ ಎದುರಾದಾಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ಆರ್ಥಿಕವಾಗಿ ದೊಡ್ಡ ಬೆಂಬಲವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. 3ನೇ ಯೋಜನೆ ಬಂದು ಮಣ್ಣಿನ ಆರೋಗ್ಯ ಕಾರ್ಡ್ ಅಂದರೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ. ಈ ಯೋಜನೆ ರೈತರಿಗೆ ತಮ್ಮ ಹೊಲದ ಮಣ್ಣಿನ ಗುಣಮಟ್ಟವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಯೋಜನೆಯಡಿಯಲ್ಲಿ ಮಣ್ಣಿನ ಮಾದರಿಯನ್ನು ಪರೀಕ್ಷಿಸಿ ಅದರಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ ಹಾಗೆಯೇ ಯಾವ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನುವಂಥ ಮಾಹಿತಿಯನ್ನು ಈ ಕಾರ್ಡ್ನಲ್ಲಿ ನೀಡಲಾಗಿರುತ್ತೆ. ಇದರಿಂದ ಅನಗತ್ಯ ಗೊಬ್ಬರದ ಬಳಕೆ ಕಡಿಮೆ ಆಗುತ್ತೆ, ಹಾಗೆಯೇ ಕೃಷಿ ವೆಚ್ಚ ಕೂಡ ಉಳಿತಾಯವಾಗುತ್ತೆ. ಇದರ ಜೊತೆಗೆ ಬೆಳೆಯ ಉತ್ಪಾದನೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಪ್ರತಿಯೊಬ್ಬ ರೈತರು ತಮ್ಮ ಭೂಮಿಯ ಮಣ್ಣಿನ ಆರೋಗ್ಯವನ್ನು ತಿಳ್ಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಿದ್ರೆ ಉತ್ತಮ ಇಳುವರಿ ಹಾಗೆ ಹೆಚ್ಚು ಆದಾಯ ಗಳಿಸೋದಕ್ಕೆ ಈ ಒಂದು ಕಾರ್ಡ್ ಸಹಾಯ ಮಾಡುತ್ತೆ. ಮುಂದಿನ ಯೋಜನೆ PM ಕೃಷಿ ಸಿಂಚಾಯಿ ಯೋಜನೆ ಅಂತ. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದರೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಅನ್ನೋದು. ರೈತರು ನೀರನ್ನು ಸಮರ್ಥವಾಗಿ ಬಳಸಿಕೊಂಡು ಉತ್ತಮ ಇಳುವರಿ ಪಡೆಯೋದಕ್ಕೆ ಈ ಯೋಜನೆ ಸಹಾಯ ಮಾಡುತ್ತೆ.
ಈ ಯೋಜನೆಯಡಿಯಲ್ಲಿ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಸೇರಿದಂತೆ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಅಳವಡಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ನಿಯಮಾನುಸಾರ ಸಹಾಯಧನ ನೀಡಲಾಗುತ್ತೆ. ಇದರಿಂದ ನೀರಿನ ಉಳಿತಾಯ ಆಗತ್ತೆ, ಬೆಳೆಗಳಿಗೆ ಅಗತ್ಯ ಪ್ರಮಾಣದ ನೀರು ಕೂಡ ಸಿಗುತ್ತೆ. ಇದರ ಜೊತೆಗೆ ಕೃಷಿ ವೆಚ್ಚ ಕಡಿಮೆ ಆಗುತ್ತೆ, ಹಾಗೆ ಉತ್ಪಾದನೆ ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನೀರಿನ ಕೊರತೆ ಇರುವಂಥ ಪ್ರದೇಶಗಳಲ್ಲಿ ಈ ಯೋಜನೆ ರೈತರಿಗೆ ಹೆಚ್ಚು ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು. ಮುಂದಿನ ಯೋಜನೆ ಎನಾಮ್ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್. ಈ ಯೋಜನೆಯ ಉದ್ದೇಶ ರೈತರು ತಮ್ಮ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಪಡೆಯುವುದಕ್ಕೆ ಸಹಾಯ ಮಾಡುವಂಥ ಆನ್ಲೈನ್ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಯ ವೇದಿಕೆಯಾಗಿರುವಂಥದ್ದು. ಈ ವೇದಿಕೆಯ ಮೂಲಕ ರೈತರು ವಿವಿಧ ಕೃಷಿ ಮಾರುಕಟ್ಟೆಗಳ ಬೆಲೆಗಳನ್ನು ಒಂದೇ ಸ್ಥಳದಲ್ಲಿ ತಿಳ್ಕೊಳ್ಬಹುದು. ಇದರಿಂದ ಉತ್ತಮ ಬೆಲೆ ಇರುವಂಥ ಮಾರುಕಟ್ಟೆಯನ್ನು ಆಯ್ಕೆ ಮಾಡಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ದೊರೆಯುತ್ತೆ. ಈ ಯೋಜನೆಯ ಮೂಲಕ ಬೆಲೆಗಳಲ್ಲಿ ಪಾರದರ್ಶಕತೆ ಹೆಚ್ಚಾಗುತ್ತೆ, ಹಾಗೆ ಮಧ್ಯವರ್ತಿಗಳ ಮೇಲಿನ ಅವಲಂಬನೆ ಕೂಡ ಕಡಿಮೆ ಆಗಬಹುದು. ಹಾಗೆ ರೈತರಿಗೆ ನ್ಯಾಯಯುತ ಬೆಲೆ ಸಿಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಮಾರುಕಟ್ಟೆಯ ಮಾಹಿತಿಯನ್ನು ಸರಿಯಾಗಿ ಬಳಸಿಕೊಂಡ್ರೆ ರೈತರು ತಮ್ಮ ಶ್ರಮಕ್ಕೆ ಉತ್ತಮ ಆದಾಯ ಕೂಡ ಗಳಿಸಬಹುದು. ಮುಂದಿನ ಯೋಜನೆ ಕೃಷಿ ಯಾಂತ್ರೀಕರಣ ಸಬ್ಸಿಡಿ. ಈ ಯೋಜನೆಯ ಮೂಲಕ ರೈತರು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿ ಮಾಡೋದಕ್ಕೆ ಸರ್ಕಾರದಿಂದ ನಿಯಮಾನುಸಾರ ಸಹಾಯಧನ ಪಡೆಯಬಹುದು. ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ರೋಟಾವೇಟರ್, ಸ್ಪ್ರೇಯರ್, ಬೀಜ ಬಿತ್ತನೆ ಯಂತ್ರ ಹೀಗೆ ಸಾಕಷ್ಟು ಕೃಷಿ ಉಪಕರಣಗಳ ಖರೀದಿಗೆ ಈ ಯೋಜನೆ ಸಹಕಾರಿಯಾಗುತ್ತೆ. ಯಂತ್ರಗಳ ಬಳಕೆಯಿಂದ ಕೃಷಿ ಕೆಲಸ ತುಂಬ ವೇಗವಾಗಿ ಮುಗಿಯುತ್ತೆ, ಕಾರ್ಮಿಕರ ವೆಚ್ಚ ಕಡಿಮೆ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ. ಇದರ ಜೊತೆಗೆ ಉತ್ಪಾದನೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ವ್ಯವಸಾಯ ಮಾಡುವಂತಹ ರೈತರಿಗೆ ಈ ಯೋಜನೆ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ಮುಂದಿನ ಯೋಜನೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಹಾಯ ಯೋಜನೆ. ಈ ಕ್ಷೇತ್ರವನ್ನು ಉತ್ತೇಜಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ವಿವಿಧ ಸಾಲ ಹಾಗೆ ಸಬ್ಸಿಡಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಈ ಯೋಜನೆಗಳ ಮೂಲಕ ಹಸು, ಎಮ್ಮೆ, ಕುರಿ, ಮೇಕೆ, ಡೈರಿ ಫಾರ್ಮ್, ಪಶು ಶೆಡ್, ಮೇವು ಅಭಿವೃದ್ಧಿ, ಹಾಲು ಉತ್ಪಾದನೆ ಹೀಗೆ ಸಾಕಷ್ಟು ಅಗತ್ಯವಾದ ಸೌಲಭ್ಯಗಳಿಗೋಸ್ಕರ ನಿಯಮಾನುಸಾರ ಆರ್ಥಿಕ ನೆರವನ್ನು ಪಡೆಯಬಹುದು. ಈ ಯೋಜನೆಗಳು ರೈತರಿಗೆ ಕೃಷಿಯ ಜೊತೆಗೆ ಹೆಚ್ಚುವರಿ ಆದಾಯ ಗಳಿಸೋದಕ್ಕೆ, ಸ್ವಯಂ ಉದ್ಯೋಗವನ್ನು ಬೆಳೆಸೋದಕ್ಕೆ ಹಾಗೆ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಕೃಷಿಯ ಜೊತೆಗೆ ಪಶುಸಂಗೋಪನೆಯನ್ನು ಅಳವಡಿಸಿಕೊಂಡ್ರೆ ವರ್ಷ ಪೂರ್ತಿ ಆದಾಯ ಗಳಿಸುವಂಥ ಉತ್ತಮ ಅವಕಾಶವನ್ನು ರೈತರು ಪಡೆಯಬಹುದು. ಹೌದಲ್ವಾ? ಮುಂದಿನ ಯೋಜನೆ ಪ್ರಧಾನ ಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಅಂತ. ಈ ಯೋಜನೆ ಸಣ್ಣ ಹಾಗೆ ಅಂಚಿನ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ನೀಡುವ ಪಿಂಚಣಿ ಯೋಜನೆಯಾಗಿರುವಂಥದ್ದು. ಈ ಯೋಜನೆಯಲ್ಲಿ ಅರ್ಹ ರೈತರು ನಿಗದಿತ ಮಾಸಿಕ ಮೊತ್ತವನ್ನು ಪಾವತಿ ಮಾಡಿದ್ರೆ 60 ವರ್ಷ ವಯಸ್ಸಾದ್ಮೇಲೆ ಸರ್ಕಾರದ ನಿಯಮಗಳ ಪ್ರಕಾರ ಪ್ರತಿ ತಿಂಗಳು ಪಿಂಚಣಿ ಪಡೆಯುವಂತಹ ಅವಕಾಶ ಇರುತ್ತೆ. ಕೃಷಿಯ ಆದಾಯ ಕಡಿಮೆ ಆದರೂ ಅಥವಾ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ವಯಸ್ಸಲ್ಲಿ ಈ ಪಿಂಚಣಿ ರೈತರಿಗೆ ಆರ್ಥಿಕವಾಗಿ ನೆರವಾಗುತ್ತೆ. ವೃದ್ಧಾಪ್ಯದಲ್ಲಿಯೂ ಸ್ವಾಭಿಮಾನದಿಂದ ಜೀವನ ನಡೆಸೋದಕ್ಕೆ ಬಯಸುವಂತಹ ರೈತರಿಗೆ ಈ ಯೋಜನೆ ಒಂದು ಉತ್ತಮ ಭದ್ರತಾ ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದು. ಕಡೆಯದಾಗಿ ರಾಜ್ಯ ಸರ್ಕಾರದ ಕೃಷಿ ಸಬ್ಸಿಡಿಗಳು. ಕೇಂದ್ರ ಸರ್ಕಾರದ ಯೋಜನೆಗಳ ಜೊತೆಗೆ ರಾಜ್ಯ ಸರ್ಕಾರವು ರೈತರಿಗೋಸ್ಕರ ಹಲವು ಕೃಷಿ ಸಬ್ಸಿಡಿ ಯೋಜನೆಗಳನ್ನು ಜಾರಿಗೊಳಿಸಿರುವಂಥದ್ದು. ಬೀಜ, ರಸಗೊಬ್ಬರ, ಕೃಷಿ ಯಂತ್ರೋಪಕರಣಗಳು, ತೋಟಗಾರಿಕೆ, ನೀರಾವರಿ, ಸಾವಯವ ಕೃಷಿ ಹಾಗೆ ವಿಶೇಷ ಬೆಳೆಗಳಿಗೆ ಸಮಯಾನುಸಾರ ಸರ್ಕಾರ ಸಹಾಯಧನ ಹಾಗೆ ಪ್ರೋತ್ಸಾಹಧನ ನೀಡುತ್ತೆ. ಈ ಎಲ್ಲ ಯೋಜನೆಗಳ ಲಾಭ ಪಡಿಬೇಕು ಅಂದ್ರೆ ನಿಮ್ಮ ಜಿಲ್ಲೆಯ ಕೃಷಿ ಇಲಾಖೆ, ರೈತ ಸಂಪರ್ಕ ಕೇಂದ್ರ ಅಥವಾ ಅಧಿಕೃತ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಮಾಹಿತಿಯನ್ನ ಪರಿಶೀಲಿಸಿ. ಸರ್ಕಾರದ ಯೋಜನೆಗಳ ಬಗ್ಗೆ ಸರಿಯಾದ ಮಾಹಿತಿ ಏನಾದರೂ ನಿಮ್ಗಿದ್ರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭದಾಯಕ ಕೃಷಿಯನ್ನ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು ತಿಳ್ಕೊಂಡ 10 ಪ್ರಮುಖ ಸರ್ಕಾರಿ ಯೋಜನೆಗಳು ಕೇವಲ ಯೋಜನೆಗಳಲ್ಲ, ಅವು ಪ್ರತಿಯೊಬ್ಬ ರೈತನ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸುವ ಅವಕಾಶಗಳು ಅಂದರೆ ತಪ್ಪಾಗುವುದಿಲ್ಲ. ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ರೈತನ ಕೈಯಲ್ಲಿ ಮಣ್ಣಿದ್ರೆ ದೇಶದ ಪ್ರತಿಯೊಬ್ಬರ ತಟ್ಟೆಯಲ್ಲಿ ಅನ್ನ ಇರುತ್ತೆ ಅಂತ. ಈ ಮಾತು ಅಕ್ಷರಶಃ ನಿಜ ಅಲ್ವಾ? ಆದ್ದರಿಂದ ನಿಮ್ಮ ಪರಿಶ್ರಮದ ಜೊತೆಗೆ ಸರಿಯಾದ ಮಾಹಿತಿಯನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಇವತ್ತಿನ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶ್ರಮ ನಿಮ್ಮದು, ಅವಕಾಶ ಸರ್ಕಾರದ್ದು, ಯಶಸ್ಸು ನಿಮ್ಮ ಕೈಯಲ್ಲೇ ಇದೆ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್.
ಮತ್ತೊಂದು ವಿಶೇಷವಾದ ವಿಡಿಯೋಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.